ತಿರುಗಾಟ ಹೆಚ್ಚಾಯಿತು. ಬರುವಾಗ ಬೇಕು ಅಂತ ಹೇಳಿದ್ವಿ. ಬರುವಾಗ ತಿರುಗಾಟ ಒಪ್ಕೊಳ್ಳುವಾಗ ಗೊತ್ತಾಗ್ಲಿಲ್ಲ, ಒಪ್ಕೊಂಡ ಮೇಲೆ ಇಷ್ಟು ಕಷ್ಟ ಆಗ್ತದೆ. ಕೆಲವರು ಹಾಗೆ ಹೇಳುದು. ನಿಜವಾಗಿ ಇವತ್ತಿನ ವಿಶೇಷ ಆಕರ್ಷಣೆಯೂ ನೀನಲ್ಲ. ಅಲ್ಲ, ನಿಮ್ಮ ಕರೆ ಬಂತಲ್ಲ. ಆದರೆ ಕೊನೆಗೆ ತಿಳಿಯಬೇಕಾದ ಸತ್ಯ ಯಾವುದು ಗೊತ್ತಾ? ನೀನೊಂದು ಗಟ್ಟಿ ಮನಸ್ಸು ಮಾಡು. ಮತ್ತೆ ಈ ಬದಿ ಬರ್ತೇನಂತ ಮತ್ತೆ ಆ ಬದಿಗೆ ತಿರುಗಾಟಕ್ಕೆ ಹೋಗ್ತಾ ಇರಬೇಡ. ನೀನು ಬರುವ ಮನಸ್ಸು ಗಟ್ಟಿ ಮಾಡ್ತೀಯ ಅಂತಾದ್ರೆ ಈ ಬದಿಯಲ್ಲಿ ನೀನು ತಿರುಗಾಟ ಮಾಡುವುದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ. ಆದ್ರೆ ಒಂದು ಚದುರನಾದ ಪ್ರವೀರ ಚದುರನಾದ ಪ್ರವೀರ ಒಳ್ಳಿನ ಸಂತಸ ಸ್ವಾಮಿ ಮಾಹಿಷ್ಮತಿಯ ದೊರೆ ನಮ್ಮಪ್ಪ ನೀಲಧ್ವಜ ಭೂಪತಿಗಳು ಅವರ ಪ್ರೀತಿಯ ಸುಕುಮಾರ ನಾನಿದ್ದೇನೆ. ಪ್ರವೀರ ನಾಮಕನು ನಾನು. ಇಟ್ಟ ಹೆಸರನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿಕೊಂಡಂತಹ ನಾನು ವೀರತ್ವವನ್ನು ತೋರ್ಪಡಿಸಬೇಕು ಎನ್ನುವಂಥ ಮನವನ್ನು ಮಾಡಿದವ ನಾನಿದ್ದೇನೆ. ಖಂಡಿತ 5 ವರ್ಷ ತುಂಬಿದಾಗಲೇ ಗುರುಮಠವನ್ನು ಸೇರಿ ಜೀವನಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸವನ್ನ ಮಾಡಿ ಅರಮನೆಯನ್ನು ಸೇರಿಕೊಂಡವನು ನಾನಿದ್ದೇನೆ. ಸರಿ, ಪ್ರಾಯ ಸಮರ್ಥರಾದಂತಹ ಮಕ್ಕಳಿಗೆ ಸರಿಯಾದ ಸಂದರ್ಭಕ್ಕೆ ಮದುವೆಯನ್ನ ಮಾಡಿಸಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಆ ನೆಲೆಯಲ್ಲಿ ಯೋಚಿಸಿದಂತಹ ನಮ್ಮ ಅಪ್ಪ ಹಾಗೂ ತಾಯಿ ಜ್ವಾಲೆ ಮಕ್ಕಳ ಭವಿತವ್ಯವನ್ನ ಯೋಚಿಸಿ ನನ್ನನ್ನ ಸತ್ಕುಲ ಪ್ರಸೂತೆಯಾದಂತಹ ನಿನಗೆ ಕೊಟ್ಟು ಮದುವೆ ಮಾಡಿದವರಿದ್ದಾರೆ. ಇದು ನನ್ನ ಜೀವನದಲ್ಲಿ ಧನ್ಯತೆಯ ಸಂತೋಷದ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಬಗ್ಗೆ ನಾನು ಆಲೋಚನೆಯನ್ನು ಮಾಡುವುದು ಒಂದು ಮಾತಿದೆ ಇಲ್ಲ, ಅಭ್ಯಾಸಾನುಗತ ವಿದ್ಯೆ ಬುದ್ಧಿ ಕರ್ಮಾನುಸಾರಿಣಿ ಫಲಂಭಾಗ್ಯಾನುಸಾರಿಣಿ. ಹೆಣ್ಣಾದವಳನ್ನು ಉಭಯ ಕುಲ ದೀಪಗಳು ಅಂತ ಹೇಳಿದರು. ಹುಟ್ಟಿದ ಮನೆಯನ್ನು ಹೋದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ಈ ಹೋದ ಮನೆಯನ್ನು ಬೆಳಗುವಂತಹ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರ. ನೋಡಿದ್ರ ನಿಮ್ಮ ಮನೆ ಮನವನ್ನು ಬೆಳಗುವುದಕ್ಕೊಂದು ಅವಕಾಶ ಸಿಕ್ಕಿದೆ ನನಗೆ. ಖಂಡಿತ ಇದು ನಿನ್ನ ಭಾಗ್ಯ ಎನ್ನುವುದಕ್ಕಿಂತ ಸ್ತ್ರೀಚ ಪುಣ್ಯ ಪುರುಷಸ್ಯ ಭಾಗ್ಯ ಅಂತ ಹೇಳಿದ್ರು. ಹೆಣ್ಣಿನ ಪುಣ್ಯದೊಂದಿಗೆ ಗಂಡನ ಭಾಗ್ಯ ಸೇರಿದ್ರೆ ಅವರ ಬದುಕು ಉಜ್ವಲವಾಗಿರ್ತದಂತೆ. ಅಂತೆಯೇ ನಮ್ಮ ಜೀವನ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕಿಲ್ಲ. ಮದುವೆಯಾಗಿ ಬಹಳ ದಿನಗಳೇನು ಕಳೆಯಲಿಲ್ಲ. ಹೊಸ ಮಕ್ಕಳು ನಾವಿದ್ದೇವೆ. ಮದುವೆಯಾದ ಹೊಸತರಲ್ಲಿ ದೇವಸ್ಥಾನಕ್ಕೊಂದು ತಿರುಗಾಟವನ್ನು ಮಾಡಿದ್ದೇವೆ ಬಿಟ್ರೆ ಪ್ರತ್ಯೇಕವಾಗಿ ನಾವು ಗಂಡ ಹೆಂಡತಿ ಮಧುಚಂದನಕ್ಕೂ ಮತ್ತೊಂದು ಕಾರ್ಯಕ್ರಮಕ್ಕೂ ಬೇಕಾಗಿ ಹೊರಗೆ ಹೋದವರಲ್ಲ. ಮನೆ ಬಿಟ್ಟು ಹೊರಗೆ ಹೋದದ್ದೇ ಇಲ್ಲಪ್ಪ. ಆದ್ರೆ ಇವತ್ತು ಹೋಗುವುದಕ್ಕೊಂದು ಸರಿಯಾದ ಸಂದರ್ಭ ಅಂತ ಭಾವಿಸಿಕೊಂಡಿದ್ದೇನೆ. ಏನು ಅಪ್ಪನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಒಂದು ಉದ್ದೇಶಗಳೆರಡು, ತಿರುಗಾಟ ಒಂದೇ. ಅಂದ್ರೆ ಒಂದು ನಾಡಿನ ಮೂಲೆ ಮೂಲೆಗೆ ಹೋಗಿ ಜನರ ಮನಸ್ಸಿನಲ್ಲಿ ನಮ್ಮಪ್ಪನ ಅಧಿಕಾರದ ವ್ಯಾಪ್ತಿಯಲ್ಲಿ ಅಪ್ಪನ ಕುರಿತಾಗಿ ಅವರ ಮನಸ್ಥಿತಿ ಹೇಗುಂಟು ಎನ್ನುವುದನ್ನು ತಿಳಿಯುವುದಕ್ಕೊಂದು ಮಾರ್ಗ, ಒಂದು ಅವಕಾಶ. ಇನ್ನೊಂದು ನಮ್ಮ ಮನಸ್ಸಿನ ಬೇಗುದಿಯನ್ನು ಕಳೆದು ವನದ ಸೊಬಗನ್ನ ಸವಿದು ನವ ದಂಪತಿಗಳಾದ ನಾವೊಂದು ತಿರುಗಾಟ ಮಾಡಿ ಬರಬೇಕು ಅಂತ ನಾನು ಮನ ಮಾಡಿದ್ದೇನೆ. ಬರುವುದಕ್ಕೆ ನಿನಗೆ ಮನಸ್ಸುಂಟಾ? ಯಾರಿಲ್ಲ ಅಂತ ಹೇಳ್ತಾರೆ. ತಿರುಗಾಟಕ್ಕೆ ಹೋಗುವಂತಹ ಗಂಡಸರಿ ಹಾಗೆ. ತಿರುಗಾಟಕ್ಕೆ ಹೋಗುವಾಗ ಹೆಂಡತಿ ಬೇಡ ಅಂತ ಹೇಳುವವರು ಹೆಚ್ಚು. ಜೊತೆಯಲ್ಲಿ ಬಾ ಅಂತ ಹೇಳುವಾಗ ನಾನು ಬೇಡ ಅಂತ ಹೇಳ್ತೇನೆ. ಅದಲ್ಲ, ಮತ್ತೆ
ಒಂದು ಗಂಡು ಮಕ್ಕಳಿಗೆ ಎಷ್ಟೊತ್ತಿಗೆ ಹೇಗೆ ಬೇಕಾದ್ರೂ ತಿರುಗಾಟಕ್ಕೆ ಹೋಗಬಹುದು. ಗಂಡು ಮಕ್ಕಳು ಹೋದಾಗೆಲ್ಲ ಹೆಣ್ಮಕ್ಳು ತಿರುಗಾಟಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ನಿಮಗೆ ನಿಮ್ಮದೇ ಆದ ತೊಂದರೆ, ನಿಮ್ಮದೇ ಆದ ಒಂದಿಷ್ಟು ಕೆಲಸ ಇರ್ತದೆ. ಮತ್ತೊಂದು ತಿರುಗಾಟಕ್ಕೆ ಒಟ್ಟಿಗೆ ಹೋಗುವ ಖರ್ಚು ಜಾಸ್ತಿ ಅಂತ ಹೇಳೋ ಗಂಡು ಮಕ್ಕಳೇ ಹೆಚ್ಚು ಅಂತ. ಅದೌದು. ನಿಜವಾಗಿ ಹೆಂಡತಿ ಇಲ್ಲದೆ ಇದ್ರೆ ಖರ್ಚು ಹೆಚ್ಚಾಗುದು, ಹೆಂಡತಿ ಇದ್ದಾಗಲೇ ಖರ್ಚು ಕಡಿಮೆ ಆಗುದು. ಅದು ಗೊತ್ತಾಗಬೇಕು ಅಂತಾದ್ರೆ ಮದುವೆ ಆಗಬೇಕು. ಏನೇ ಇರಲಿ ತಿರುಗಾಟವನ್ನು ಮಾಡಬೇಕು ಅಂತಾದ್ರೆ ಯಾಕೆ ತಡ, ಇಬ್ಬರೊಂದಾಗಿ ತಿರುಗಾಟಕ್ಕೆ ಸಾಗುದು.
ಮಧುವ ಹೀರೆ ಗಿಳಿಗಳೆರಡು ಕುಳಿತು ಅಮಮ ಗಿಳಿಗಳೆರಡು ಗಿಳಿಗಳೆರಡು ಕುಳಿತು ಅಮಮ ಗಿಳಿಗಳೆರಡು ಕುಳಿತು ಮುದದೊಳು ಒಲಿದಿದೆ ಮುದದೊಳು ಒಲಿದಿದೆ ಅಮಮ ಗಿಳಿಗಳೆರಡು ಕುಳಿತು ಮೊದಲೊಳಿದೆ ಅಮಮ ಗಿಳಿಗಳೆರಡು ಕುಳಿತು ಮೊದಲೊಳಿದೆ 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 ಅಮಮ ಗಿಳಿಗಳೆರಡು ಕುಳಿತು ಮೊದಲ ಕುಳಿದಿದೆ
ಮನಗೆ ಸಂಭ್ರಮ ಒರೆಯುವುದೇನು ಒರೆಯುವುದೇನು ಪ್ರಕೃತಿ ಸಿರಿಯ ಮನಗೆ ಪ್ರಕೃತಿ ಸಿರಿಯ ಮನಗೆ ಮನಗೆ ಸಂಭ್ರಮ ಎನ್ನ ಮನಗೆ ಸಂಭ್ರಮ ಒರೆಯುವುದೇನು ಒರೆಯುವುದೇನು ಪ್ರಕೃತಿ ಸಿರಿಯು ಮನಗೆ ಪ್ರಕೃತಿ ಸಿರಿಯು ಮನಗೆ ಸಂಭ್ರಮ ಎನ್ನ ಮನಗೆ ಸಂಭ್ರಮ ಎನ್ನ ಮನಗೆ ಸಂಭ್ರಮ ಎನ್ನ ಮನಗೆ ಸಂಭ್ರಮ 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 ಮನಗೆ ಸಂಭ್ರಮ ಎನ್ನ ಮನಗೆ ಸಂಭ್ರಮ 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 ಒರೆಯುವುದೇನು ಪ್ರಕೃತಿ ಸಿರಿಯು ಮನಗೆ ಸಂಭ್ರಮ ಎನ್ನ ಮನಗೆ ಸಂಭ್ರಮ ಮತನ ಮಂಜರಿ ಸ್ವಾಮಿ
ಎಂತಹ ಪ್ರಕೃತಿಯ ಮಿಡಿಲಿಗೆ ಬಂದು ನಾವಿಬ್ಬರು ಮಗುವಾಗಿದ್ದೇವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮನುಷ್ಯನಾದವ ತಾನು ಜೀವಿತಾವಧಿಯಲ್ಲಿ ತಾನು ತಿಳಿದುಕೊಂಡದ್ದೇ ಹೆಚ್ಚು ಎನ್ನುವಂತಹ ಅಹಂಕಾರದಲ್ಲಿರ್ತಾನೆ. ನಿಜವಾಗಿ ಲೋಕದಲ್ಲಿ ಮಾನವನಷ್ಟು ಕುಬ್ಜರು ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ಮನುಷ್ಯನಾದವ ಪ್ರಕೃತಿಯಿಂದ ತಿಳಿದುಕೊಳ್ಳಲೇಬೇಕಾದಂತಹ ಎಷ್ಟೆಲ್ಲ ಪಾಠಗಳಿದೆ ನೋಡಿ ಅಂತೆ ಅಲ್ವಾ. ಬಳ್ಳಿಯೊಂದು ಹಾ. ಆ ಮಾಮರವನ್ನು ಆಧರಿಸಿ ನಿಂತಿದೆ. ಏನಿದ್ರ ಆಶಯ? ತಿಳಿಯಬೇಕಾದೇನು, ಹಾ ಬಲವರಾದವರು ಹಾ. ಯಾರು ಬಲಹೀನರಾಗಿರ್ತಾರೋ ಅವರಿಗೆ ಆಶ್ರಯವನ್ನು ಕಲ್ಪಿಸಿಕೊಡಬೇಕು. ಹಾ. ಆಗ ಹಾ. ಅವರ ಬದುಕಿನಲ್ಲಿ ಆಧಾರವನ್ನು ಇರ್ತದೆ ಹಾ. ಎನ್ನುವಂತಹ ಸಂದೇಶವನ್ನು ಕೊಡುತ್ತದೆ. ಜೊತೆಗೆ ಬಳ್ಳಿ ಎಂದರೆ ಹೆಣ್ಣು ಎನ್ನುವ ಅರ್ಥ. ಬಳ್ಳಿ ಮರವನ್ನು ಹೇಗೆ ಆಶ್ರಯಿಸಿದಳು, ಹೆಣ್ಣೊಬ್ಬಳು ಗಂಡನ್ನು ಆಶ್ರಯಿಸಿಯೇ ಬದುಕಬೇಕು. ಹೌದು. ಬಾಲ್ಯದಲ್ಲಿ ತಂದೆಯನ್ನ, ಯೌವನದಲ್ಲಿ ಗಂಡನನ್ನ, ಮುಪ್ಪಿನಲ್ಲಿ ಮಕ್ಕಳನ್ನ. ಇದರಿಂದ ಪ್ರಕೃತಿಯಿಂದ ನಾವು ತಿಳಿಯಬೇಕಾದಂತಹ ಪಾಠ. ಇರುವೆಗಳು ಸಿಕ್ಕಿದ ಒಂದೇ ಸೀಕೆಯನ್ನು ಹಿಡಿದುಕೊಂಡು ಎಲ್ಲವೂ ಸರತಿ ಸಾಲಿನಲ್ಲಿ ಹೋಗ್ತವೆ. ಇದರಿಂದ ತಿಳಿದುಕೊಳ್ಳಬೇಕಾದದ್ದೇನು? ಮಾನವರಾದಂತ ನಾವೆಲ್ಲರೂ ಒಗ್ಗೂಡಿ ಸತತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಗೆಲುವು ಎನ್ನುವಂತ ಸಿಹಿಯನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಮಾನವ ಸಂಘ ಜೀವಿತ ಖಂಡಿತ ಹೌದು. ಹಾಗಾಗಿ ವ್ಯಕ್ತಿಯೊಬ್ಬ ಪ್ರಕೃತಿಯಿಂದ ತಿಳಿಯಬೇಕಾದಂತ ಪಾಠಗಳು ಬಹಳಷ್ಟು ಉಂಟು. ಲೋಕದಲ್ಲಿ ಬಹಳಷ್ಟು ಜನ ಹೇಳ್ತಾರೆ, ಅದು ಮಾಡಿದ್ ನಾನು, ಇದು ಮಾಡಿದ್ ನಾನು, ಹಾಗೆ ಮಾಡಿದ್ ನಾನು, ಹೀಗೆ ಮಾಡಿದ್ ನಾನು. ನನ್ನ ಹತ್ರ ಕೇಳ್ತೀಯ? ಲೋಕದಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಭಿಕ್ಷುಕರು ಅಂತ ನಾನು ಹೇಳುವುದಕ್ಕೆ ಮುಂದಾಗ್ತೇನೆ. ಬೀಸುತ್ತಿರುವಂತ ಗಾಳಿಯೆಲ್ಲವೂ ವಾಯುದೇವನ ಭಿಕ್ಷೆ, ಉರಿಯುತ್ತಿರುವಂತ ಬೆಂಕಿಯೆಲ್ಲವೂ ಅಗ್ನಿದೇವನ ಭಿಕ್ಷೆ, ಸುತ್ತಮುತ್ತಲಿನ ವಾತಾವರಣವೆನ್ನುವುದು ಪ್ರಕೃತಿ ನಮಗೆ ಕೊಟ್ಟಂತಹ ಭಿಕ್ಷೆ, ನಾವುಣ್ಣುವ ಅನ್ನವೆನ್ನುವುದು ರೈತರು ನಮಗೆ ಕೊಟ್ಟಂತಹ ಭಿಕ್ಷೆ, ಲೋಕದಲ್ಲಿರುವಂತಹ ಎಲ್ಲಾ ಜೀವರಾಶಿಗಳಿಗೂ ದೇಹವೆನ್ನುವುದು ತಾಯಿ ಕೊಟ್ಟಂತಹ ಭಿಕ್ಷೆ. ಲೋಕದಲ್ಲಿ ಪ್ರತಿಯೊಬ್ಬರು ಭಿಕ್ಷುಕರಲ್ಲದೆ ಇದ್ರೆ ಹೀಗೆಲ್ಲ ಆಗ್ತದ? ಕಲಾವಿದರಿಗೆ ಕಲೆ ಎನ್ನುವುದು ಆ ಭಿಕ್ಷೆ, ಕಲಾದೇವಿಯ ಭಿಕ್ಷೆ. ಕಲಾದೇವಿಯ ಭಿಕ್ಷೆ. ನಿಜವಾಗಿ ಇದನ್ನು ನಾವು ಅರಿತುಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಸ್ವರ್ಗ ನರಕ ಮತ್ತೆಲ್ಲೂ ಇಲ್ಲ. ಈ ಭೂಮಿಯಲ್ಲಿಯೇ ಇರುವುದು ಸ್ವರ್ಗ ನರಕ. ಸುಖವನ್ನು ಭೋಗಿಸುವುದಕ್ಕೆ ಬೇಕಾಗಿ ಸ್ವರ್ಗವಿದೆ, ದುಃಖವನ್ನು ಭೋಗಿಸುವುದಕ್ಕೆ ಬೇಕಾಗಿ ನರಕವಿದೆ. ಸುಖ ದುಃಖಗಳಿಂದ ಮೇಲೆದ್ದು ಮಹತ್ತಾದಂತಹ ಆನಂದವನ್ನು ಪಡೆಯಬೇಕು ಅಂತಾದ್ರೆ ಮರ್ತ್ಯ ಲೋಕವಿದೆ. ಅಂಚೆಗಳು, ಕೊಳವಕ್ಕೆ, ಜನ್ನ ಒಕ್ಕೆಗಳ, ಪಿಂಚಗಳು, ಗಿಳಿಗಳ ಒಕ್ಕೆಗಳು, ಕೊಂಚಗಳು, ಪರಮೆಗಳು, ಕೋಗಿಲೆಗಳೆಲ್ಲಲ್ಲಿ ಒಪ್ಪಿರ್ತವು ಸಜ್ಜೀವ ಭಾವದಿಂದ. ಇದನ್ನೆಲ್ಲ ಕಾಣುವುದು ಅಂತ ಹೇಳಿದ್ರೆ ನಮ್ಮ ಪಾಲಿನ ಭಾಗ್ಯ ಅಂತ ಭಾವಿಸಿಕೊಳ್ಳಬೇಕು. ಮನುಷ್ಯ ಉಳಿದ ವಸ್ತುವಿನೊಂದಿಗೆ ಕಾಲವನ್ನು ಕಳೆಯುವುದಕ್ಕಿಂತ ಪ್ರಕೃತಿಯ ಮಡಿಲಲ್ಲಿ ಕಾಲವನ್ನು ಕಳೆದದ್ದೇ ಹೌದು ಅಂತಾದ್ರೆ ಮನುಷ್ಯನ ಜೀವನದಲ್ಲಿ ಅಹಂಕಾರ ಬರುವುದಕ್ಕೆ ಸಾಧ್ಯ ಇಲ್ಲ. ತಾನೇ ಹೆಚ್ಚು ಎನ್ನುವಂತ ಅಹಂಕಾರ ಬಂದ ಕಾಲಕ್ಕೆ ಮನುಷ್ಯನೊಬ್ಬ ಹೋಗಿ ಸ್ಮಶಾನದಲ್ಲಿ ಕೂರಬೇಕಂತೆ. ಯಾಕೆ? ಅಲ್ಲಿ ಲಕ್ಷಾಧಿಪತಿ ಇದ್ದಾನೆ, ಭಿಕ್ಷಾಧಿಪತಿ ಇದ್ದಾನೆ, ಕೋಟ್ಯಾಧಿಪತಿ ಇದ್ದಾನೆ, ಏನು ಅಲ್ಲದೆ ಇದ್ದವನು ಇದ್ದಾನೆ. ಭೇದವಿಲ್ಲ ಸ್ಮಶಾನದಲ್ಲಿ ಅಂತ ಹೇಳುವುದು ಯಾಕೆ? ನಮ್ಮ ಅಹಂಕಾರ ದೂರವಾಗಬೇಕಾ? ಒಂದಲ್ಲ ಒಂದು ದಿವಸ ಈ ಮಣ್ಣಿನಲ್ಲಿ ನಾವು ಮಣ್ಣಾಗಿ ಹೋಗಬೇಕಾದವರು ಎನ್ನುವಂತ ಸತ್ಯವನ್ನ ತತ್ವವನ್ನು ಅರ್ಥವಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಶಾಶ್ವತ ಅಂತ. ಖಂಡಿತ. ನನಗೆ ಯಾಕೋ ಸಾಕಾಗಿ ಹೋಯ್ತು. ಯಾವ ತಿರುಗಾಟ ಹೆಚ್ಚಾಯ್ತು. ಬರುವಾಗ ಬೇಕು ಅಂತ ಹೇಳಿದ್ವಿ, ಬರುವಾಗ ತಿರುಗಾಟ ಒಪ್ಕೊಳ್ಳುವಾಗ ಗೊತ್ತಾಗ್ಲಿಲ್ಲ, ಒಪ್ಕೊಂಡ ಮೇಲೆ ಇಷ್ಟು ಕಷ್ಟ ಆಗ್ತದೆ. ಕೆಲವರು ಹಾಗೆ ಹೇಳುದು ತಿರುಗಾಟ ಸಾಕು ಸಾಕು ಅಂತ, ಮತ್ತೆ ಹೋಗುದು ಬೇರೆ. ಅಲ್ಲ, ತಿರುಗಾಟ ಮುಂದೆ ಬೇಡ ಅಂತಲ್ಲ, ಇವತ್ತಿಗೆ ಇಷ್ಟು ಸಾಕು ಅಂತ. ಸತ್ಯ ಹೇಳ, ನನಗೆ ಬಯಸದೇ ಬಂದ ಭಾಗ್ಯ ಇದು. ಹೌದಾ? ಬರ್ಬೇಕು ಅಂತ ನಿರೀಕ್ಷೆ ಇರಲಿಲ್ಲ. ಮತ್ತೊಂದು ಕೇಳ್ತೀಯ, ಬರಬೇಕು ಅಂತ ನೀನು ಬಯಸಿದ್ದಲ್ಲ, ನಿಜವಾಗಿ ಇವತ್ತಿನ ವಿಶೇಷ ಆಕರ್ಷಣೆಯೂ ನೀನಲ್ಲ. ಅಲ್ಲ, ನಿಮ್ಮ ಕರೆ ಬಂತಲ್ಲ. ಆದರೆ ಕೊನೆಗೆ ತಿಳಿಯಬೇಕಾದ ಸತ್ಯ ಯಾವುದು ಗೊತ್ತಾ? ನನ್ನ ಪ್ರಾಪ್ತಿ ಅಲ್ಲ, ವಿಶೇಷ ಆಕರ್ಷಣೆ ಇವತ್ತಿನದ್ದು ನೀನೇ. ಹಾಗೆ ಒಂದು ವಿಷಯ ಗೊತ್ತುಂಟ? ಏನು? ಲೋಕದಲ್ಲೆಲ್ಲೋ ಕಾರ್ಯಕ್ರಮ ಆಗುವಾಗ ಅಂತವ್ರು ಬರ್ತಾರೆ ಇಂಥವ್ರು ಬರ್ತಾರೆ ಅಂತ ಒಂದು ಪ್ರಚಾರ ಇರ್ತದೆ. ಕೊನೆಗೆ ಅಲ್ಲಿ ಅನ್ನದ ಮೇಲೆ ಯಾರ ಹೆಸರು ಬರೆದಿದೆಯೋ ಅವರೇ ಬರುವುದ ಬಿಟ್ರೆ ಮತ್ತೊಬ್ಬರು ಬರುವುದಕ್ಕೆ ಸಾಧ್ಯ. ಅದನ್ನೇ ಹೇಳಿದ್ದು ಪ್ರಾಪ್ತಿ ಅಂತ. ಖಂಡಿತ. ಹಾಗಾಗಿ ಈಗ ನಾನು ಸ್ವಲ್ಪ ಹೊತ್ತು ಇದೇ ಮಂಟಪದಲ್ಲಿ ಕುಳಿತು ವಿಶ್ರಾಂತಿ ಪಡಿದ್ದೇನೆ. ನಿನಗೆ ಎಷ್ಟು ತಿರುಗಾಟ ಮಾಡಬೇಕು ಇಲ್ಲೇ ತಿರುಗಾಟ ಮಾಡ್ತೇ ಹೇಳ. ಈ ಬದಿಗೆ ಬರಬೇಕು ಅಂತ ಆಸೆ ಅಂತ ತಿರುಗಾಟಕ್ಕೆ ನೀನೊಂದು ಗಟ್ಟಿ ಮನಸ್ಸು ಮಾಡು. ಮತ್ತೆ ಈ ಬದಿ ಬರ್ತೇನಂತ ಮತ್ತೆ ಆ ಬದಿಗೆ ತಿರುಗಾಟಕ್ಕೆ ಹೋಗ್ತಾ ಇರಬೇಡ. ನೀನು ಬರುವ ಮನಸ್ಸು ಗಟ್ಟಿ ಮಾಡ್ತೀಯ ಅಂತಾದ್ರೆ ಈ ಬದಿಯಲ್ಲಿ ನೀನು ತಿರುಗಾಟ ಮಾಡುವುದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ. ಆದ್ರೆ ಒಂದು ಮೋಸ ಮಾಡಬೇಡ, ಬರ್ತೇನೆ ಅಂತ ಹೇಳಿ. ನಾನು ನಿಮ್ಗೆ ಕೇಳಬೇಕು ಅಂತ. ಏನಂತ? ಈ ಆಶ್ವಾಸನೆ ಭರವಸೆ ಕೊನೆ ತನಕ ಇರಬೇಕು ಅಂತ. ಅಗ್ನಿ ಸಾಕ್ಷಿಯಾಗೆ ನಾನು ನಿನಗೆ ಮಾತು ಕೊಟ್ಟಿದ್ದೇನೆ, ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿದ್ದೇನೆ. ಇದಕ್ಕೂ ಹೆಚ್ಚಿನ ಭರವಸೆ ಮತ್ತೊಂದು ಬೇಡ ಅಂತ ತಿಳ್ಕೊಂಡು. ನೀವು ಯಾವಾಗ ತಿರುಗಾಟ ಸಾಕು ಅಂತ ಹೇಳ್ತೀರಿ ಅಂತ ಯಾವಾಗ ಹೇಳುದು ನಾನು? ಇಲ್ಲಪ್ಪ, ಈಗ ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ. ನಿನಗೆ ಎಷ್ಟು ತಿರುಗಾಟ ಮಾಡಬೇಕು ಇವತ್ತೇ ಮಾಡಿ. ನೀವು ಇಲ್ಲೇ ಇರಿ, ನಾನು ವಿಶ್ರಾಂತಿ ಪಡಿದ್ದೇನೆ.